ವೀಕ್ಷಕರ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇದೀಗ ದೊಡ್ಡ ಒಂದು ಗಲಾಟೆ ಅಂತಲೇ ಹೇಳ್ಬೋದು. ಈ ಗಲಾಟೆಯಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗಿದೆ. ಏನು ನಡೀತಾ ಇದೆ ರಾಜ್ಯದಲ್ಲಿ ಸಂಪೂರ್ಣ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವೀಕ್ಷಕರೇ, ಬಿಡದಿಗೆ ಸಂಬಂಧಪಟ್ಟಂತಹ ವಿಚಾರ ಇದಾಗಿರುವಂಥದ್ದು. ಬಿಡದಿಯಲ್ಲಿ ಟೌನ್ಶಿಪ್ ಮಾಡಲು ರಾಜ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ ಅಲ್ಲಿಗೆ ಕೈ ಹಾಕಿದೆ. ಈ ವಿಚಾರವಾಗಿ ಜನ ಭುಗಿಲೆತ್ತಿದ್ದಾರೆ. ಈ ಒಂದು ಆಕ್ರೋಶಕ್ಕೆ ಇವತ್ತು ತಕ್ಕ ಉತ್ತರವನ್ನು ರೈತರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಕಳೆದ ದಿನಗಳಿಂದ ಬಿಡದಿಯಲ್ಲಿ ಟೌನ್ಶಿಪ್ ಮಾಡಬೇಕು ಅನ್ನುವ ಕನಸನ್ನು ಡಿ ಕೆ ಶಿವಕುಮಾರ್ ಕಂಡಿದ್ದಾರೆ. ಆ ಡಿ ಕೆ ಶಿವಕುಮಾರ್ ಅಂದುಕೊಂಡಿದ್ದಂತಹ ಟೌನ್ಶಿಪ್ ನಡೆಯಲಿಕ್ಕೆ ರೈತರು ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ. ರೈತರು ವಿರೋಧವನ್ನು ವ್ಯಕ್ತಪಡಿಸಿದರೂ ಕೂಡ ಕೆಲವರ ಕುಮ್ಮಕ್ಕಿಗೆ ಈ ರೀತಿಯ ಷಡ್ಯಂತ್ರವನ್ನು ಮಾಡಿ ಟೌನ್ಶಿಪ್ ಮಾಡಲೇಬೇಕು ಅಂತ ಹೇಳಿ ಭರವಸೆಗಳನ್ನು ಕೆಲವು ರೈತರು ಮಾತ್ರ ಕೊಟ್ಟಿರ್ತಾರೆ. ಆದರೆ 3% ಜನ ರೈತರು ಈ ವಿಚಾರದಲ್ಲಿ ಹಿಂದೇಟನ್ನು ಹಾಕಿರ್ತಾರೆ. ಆದರೆ ಈ ವಿಚಾರವನ್ನು ಗಮನದಲ್ಲಿ ಇಟ್ಟುಕೊಂಡಂತಹ ಡಿ ಕೆ ಶಿವಕುಮಾರ್ ಯಾರಿಗೂ ಬಗ್ಗದೆ, ತಲೆ ತಗ್ಗದೆ, ಎದೆಗುಂದದೆ ಅಧಿಕಾರಿಗಳನ್ನು ಮುಂದೆ ಬಿಟ್ಟು ಬಿಡದಿಯ ಟೌನ್ಶಿಪ್ ಮಾಡಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ರೈತರು ತಕ್ಕ ಪಾಠವನ್ನು ಕಲಿಸುತ್ತಾ ಇದ್ದಾರೆ. ಈ ಒಂದು ರೈತರ ಆಕ್ರೋಶಕ್ಕೆ ಡಿ ಕೆ ಶಿವಕುಮಾರ್ ನಿಜಕ್ಕೂ ಭಯಪಟ್ಟಿದ್ದಾರೆ. ವೀಕ್ಷಕರೇ, ಕಳೆದ ದಿನಗಳಿಂದ ಬಿಡದಿಯಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದ್ದಂಥ ವಿಚಾರ ಇಡೀ ರಾಜ್ಯದಲ್ಲೇ ಸದ್ದು ಆಗ್ತಾ ಇತ್ತು. ಆದರೆ ಕೆಲವೊಂದಿಷ್ಟು ರೈತರು ಈ ಬಿಡದಿಯಲ್ಲಿ ಟೌನ್ಶಿಪ್ ಮಾಡಲಿಕ್ಕೆ ಬಿಡಲ್ಲ ಅಂತೇಳಿ ರಾಜ್ಯಾದ್ಯಂತ ಕೂಡ ವೈರಲ್ ಆಗಿದ್ದಂಥ ಸುದ್ದಿ, ಪ್ರತಿಭಟನೆ ಎಲ್ಲವೂ ಕೂಡ ಆದವು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೂಡ ಡಿ ಕೆ ಶಿವಕುಮಾರ್ಗೆ ಮಾನ ಮರ್ಯಾದೆಯನ್ನು ಕೂಡ ಹರಾಜು ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಇಲ್ಲ ಸಲ್ಲದ ಪದಗಳಿಂದ ಬೈದು ನಿಂದಿಸಿದ್ದಾರೆ. ಇವೆಲ್ಲವನ್ನು ಮಾಡಿದರೂ ಕೂಡ ಡಿ ಕೆ ಶಿವಕುಮಾರ್ ಅಧಿಕಾರಿಗಳನ್ನು ಇವತ್ತು ಇಟ್ಕೊಂಡು ಬಿಡದಿಯ ಟೌನ್ಶಿಪ್ಗೆ ಜಮೀನನ್ನು ಅಳತೆ ಮಾಡಲಿಕ್ಕೆ, ಅಂದರೆ ಸರ್ವೆ ಮಾಡಲಿಕ್ಕೆ ಹೋಗಿರ್ತಾರೆ. ಇವೆಲ್ಲವನ್ನು ನೋಡಿದಂಥ ಅಧಿಕಾರಿ ವರ್ಗದವರಿಗೆ ತಕ್ಕ ಪಾಠವನ್ನು ಇವತ್ತು ರೈತರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಪರ ವಿರೋಧ ಅನ್ನೋದು ಸಹಜವಾಗಿ ಇರುವಂತಹ ವಿಚಾರ. ಹಾಗಾಗಿ ಟೌನ್ಶಿಪ್ ಮಾಡ್ತೀನಿ ಅಂತೇಳಿ ಬಿಡದಿಗೆ ಕೈ ಹಾಕಿದಂತಹ ಡಿ ಕೆ ಶಿವಕುಮಾರ್ಗೆ ರೈತರ ಪರ ನಿಲ್ಕೋಬೇಕು ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೆಂಡರಿಯನ್ನು ಕೊಟ್ಟಿರ್ತಾರೆ. ಟೌನ್ಶಿಪ್ ಮಾಡಬೇಕು ಅಂತ ಪಣ ತೊಟ್ಟಿದ್ದಂಥ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಬಿಡದಿಯ ರೈತರ ಪರವಾಗಿ ಇದ್ದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಸವಾಲನ್ನು ಹಾಕಿ ಇವತ್ತು ಬಿಡದಿಯ ಯಾವ ರೀತಿ ಮಾಡ್ತೀರಿ ಅಂತ ಸವಾಲನ್ನು ಹಾಕಿ ಚಾಲೆಂಜನ್ನು ಹಾಕಿದರು. ಆದರೆ ರೈತರ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ ಈ ಒಂದು ಪರವಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡಿ, ಹೋರಾಟಗಳನ್ನು ಮಾಡಿ, ಸ್ಟ್ರೈಕ್ಗಳನ್ನು ಮಾಡಿ ಎಲ್ಲವೂ ಕೂಡ ಮಾಡ್ತಾಯಿದ್ರು. ಆದರೆ ಕೊನೆಗೂ ಇವೆಲ್ಲದಕ್ಕೂ ವಿಚಾರಕ್ಕೂ ಕೈ ಬಿಡದಂತಹ ಡಿ ಕೆ ಶಿವಕುಮಾರ್ ಅಧಿಕಾರಿಗಳನ್ನು ಇಟ್ಕೊಂಡು ಇವತ್ತು ಬಿಡದಿಯ ಟೌನ್ಶಿಪ್ ಮಾಡಲೇಬೇಕು ಅಂತೇಳಿ ಬಿಡದಿಯ ರೈತರ ಜಮೀನಿಗೆ ಸರ್ವೆ ಮಾಡಲಿಕ್ಕೆ ಹೋಗಿರ್ತಾರೆ. ಆದರೆ ಅದೃಷ್ಟವಶಾತ್ ಅಧಿಕಾರಿಗಳು ಯಾರೂ ಕೂಡ ಸಾವನ್ನಪ್ಪಿಲ್ಲ. ಯಾಕೆ ಅಂದರೆ ರೈತರ ಆಕ್ರೋಶಕ್ಕೆ ಬರೀ ಚಪ್ಪಲಿ ಹೇಟು, ಧರ್ಮದೇಟು ಇವೆಲ್ಲವನ್ನು ಕೂಡ ಮಾಡಿರುವಂಥದ್ದು. ಇವೆಲ್ಲವನ್ನು ನೋಡಿದ್ದಂತಹ ಡಿ ಕೆ ಶಿವಕುಮಾರ್ ಸ್ವತಃ ಕಣ್ಣೀರನ್ನು ಇಟ್ಟಿದ್ದಾರೆ. ನನ್ನ ಅಧಿಕಾರಿಗಳಿಗೆ ಈ ರೀತಿ ಹೊಡಬೇಡಿ, ಹೊಡೆಯೋದು ತಪ್ಪು, ನನಗೆ ಹೊಡೆಯಿರಿ ಅಂತ ಹೇಳಿ ಆತ್ಮಸಾಕ್ಷಿಯಾಗಿ ಕಣ್ಣೀರನ್ನು ಇಟ್ಟಿದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರ ಡಿ ಕೆ ಶಿವಕುಮಾರ್ಗೆ ತಲುಪಬೇಕು ಅಂತೇಳಿ ರೈತರು ಮಾಡಿದ್ದಂಥ ದೊಡ್ಡ ಶಕ್ತಿಯಾಗಿದೆ. ರೈತರ ಜಮೀನಿಗೆ ಈ ರೀತಿ ಹೋದರೆ ದೊಡ್ಡ ರಾದಂತವನ್ನು ಎಬ್ಬಿಸಬೇಕು ಅಂತೇಳಿ ರೈತರು ನಿಂತ್ಕೊಂಡ್ರು, ತೆಡಿಗೆ ಬಿದ್ದರು.
ರೈತರ ತೆರಿಗೆ ಬಿದ್ದಂತಹ ಒಂದು ಪರಿಸ್ಥಿತಿ ಇವತ್ತು ಅಧಿಕಾರಿಗಳು ಬಲಿಪಶುಗಳಾಗಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಇದನ್ನು ನಿಜಕ್ಕೂ ಕೈ ಬಿಡ್ತಾರ, ಹೀಗೆ ಮುಂದುವರಿಸ್ತಾರ, ಕಂಪ್ಲೀಟ್ ಆಗಿ ಕೂಡ ಗೊತ್ತಿಲ್ಲ ಮಾಹಿತಿ. ಆದರೆ ಬಿಡದಿಯ ಟೌನ್ಶಿಪ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ರೈತರ ಪರ ಕೆಲಸವನ್ನು ಮಾಡ್ತಾ ಇದ್ದಾರೆ, ರೈತ ವಿರೋಧಿ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅನ್ನೋದು ರಾಜ್ಯದ ಜನತೆಗೆ ಗೊತ್ತಿರುವಂಥ ವಿಚಾರ. ವಿರೋಧ ಪಕ್ಷದ ನಾಯಕರಲ್ಲೂ ಕೂಡ ಹೇಳ್ತಾ ಇರುವಂಥ ವಿಚಾರ, ರೈತರು ಒಪ್ಪಿಗೆಯನ್ನು ಕೊಟ್ಟರೆ ಮಾಡಿ. ಯಾರೋ 3-4 ಜನ ರೈತರು ಕೊಟ್ಟಿದ್ದಾರೆ ಅಂತ ಹೇಳಿದರೆ 0.5% ಜನ ಒಪ್ಪಿಗೆ ಇಲ್ಲ ಅಂದರೆ ಮಾಡುವುದು ತಪ್ಪು ಅಂತೇಳಿ ವಿರೋಧ ಪಕ್ಷಗಳು ಕೂಡ ಇವೆಲ್ಲ ವಿಚಾರದ ಕೂಡ ಅರ್ಥಕೊಂಡು ಮಾತನಾಡಿದರು. ಆದರೆ ನಾನು ಮಾಡೇ ಸಾಧಿಸ್ತೇನೆ ಅಂತ ಹೊರಟಿದ್ದಂಥ ಡಿ ಕೆ ಶಿವಕುಮಾರ್ಗೆ ಇವತ್ತು ಅಧಿಕಾರಿಗಳು ತಕ್ಕ ಪಾಠವನ್ನು ಕಲಿಸಿದ್ದಾರೆ. ತಕ್ಕ ಪಾಠ ಕಲಿಸಿದಂತಹ ರೈತರು ಇನ್ನಷ್ಟು ಮುಗಿಲೆದ್ದಿದ್ದಾರೆ, ಆಕ್ರೋಶಗಳನ್ನು ಹೊರಹಾಕ್ತಾ ಇದ್ದಾರೆ. ಬಿಡದಿಯ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಂತ ಡಿ ಕೆ ಶಿವಕುಮಾರ್ ಮತ್ತಷ್ಟು ಅಧಿಕಾರಿಗಳನ್ನ ಬಿಟ್ಕೊಂಡು ಅಧಿಕಾರಿಗಳ ವಿರುದ್ಧ ಯಾರು ಕೈ ಎತ್ತಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವುದಾಗಿ ಕೂಡ ಆದೇಶವನ್ನು ಮಾಡಿದ್ದು, ಇವತ್ತು ಅರೆಸ್ಟ್ ಕೂಡ ಮಾಡಿದ್ದಾರೆ. ರೈತರನ್ನು ಇನ್ನಷ್ಟು ಕೆಣಕಿದ್ದಾರೆ ಅಂತಾನೆ ಹೇಳ್ಬೋದು ಡಿ ಕೆ ಶಿವಕುಮಾರ್. ಇದರ ಪರಿಣಾಮ ಬೇರೆ ರೀತಿಯ ಹಂತಕ್ಕೆ ತಲುಪುವ ಸಾಧ್ಯತೆ ಕೂಡ ಇದೆ. ಬಿಡದಿ ಟೌನ್ಶಿಪ್ ಮಾಡಲೇಬೇಕು ಅಂತ ಆದರೆ ರೈತರ ಹೆಣ ಇಲ್ಲ ಅಧಿಕಾರಿಗಳ ಹೆಣ ಇವೆರಡು ಕೂಡ ಕಳಕೊಳ್ಳುವ ಸಾಧ್ಯತೆ ಇದೆ. ಯಾಕೆಂದರೆ ರೈತರು ಕಷ್ಟಪಟ್ಟು ಇದ್ದಂಥ ಜಮೀನನ್ನು ಈ ರೀತಿಯಾಗಿ ಕಸಿದುಕೊಳ್ಳುವ ಅವಕಾಶ ಯಾವ ಕಾನೂನಲ್ಲಿಯೂ ಕೂಡ ಇಲ್ಲ. ಹಾಗಾಗಿ ಇದು ಡಿ ಕೆ ಶಿವಕುಮಾರ್ ಅವರ ಕನಸ ಆಗಿತ್ತಾ ಬಿಡದಿಯ ಟೌನ್ಶಿಪ್ ಮಾಡಬೇಕು ಅಂತ. ಆದರೆ ಅಧಿಕಾರಿಗಳು ಸಿಕ್ಕಾಕೊಳ್ತಾ ಇದ್ದಾರೆ. ರೈತರ ಧರ್ಮದ ಹೇಟಿಗೆ, ರೈತರ ಒಂದು ಆಕ್ರೋಶಕ್ಕೆ, ರೈತರ ಶಾಪಕ್ಕೆ ಡಿ ಕೆ ಶಿವಕುಮಾರ್ ಸಿಕ್ಕಾಕೊಳ್ತಾ ಇಲ್ಲ, ಬದಲಿಗೆ ಅವರ ಅಧಿಕಾರಿಗಳು ಸಿಕ್ಕಾಕೊಳ್ತಾ ಇದ್ದಾರೆ. ಇಡೀ ರಾಜ್ಯಕ್ಕೆ ಇದು ಬೇಸರ ತರಿಸುವಂಥ ವಿಚಾರ. ಆದರೆ ಮೇಲ್ನೋಟಕ್ಕೆ ಅಧಿಕಾರಿಗಳನ್ನು ಚೂ ಬಿಡ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೇಳಿ ರೈತರು ತೆರಿಗೆ ಬಿದ್ದಿದ್ದಾರೆ. ಮುಂದೊಂದು ದಿನ ಇಂತಹ ಪರಿಸ್ಥಿತಿಯನ್ನು ಡಿ ಕೆ ಶಿವಕುಮಾರ್ ಅವ್ರಿಗೂ ಮಾಡಿದ್ರು. ಅದು ಎರಡು ಮಾತೇ ಅಲ್ಲ. ಯಾಕೆಂದರೆ ರೈತರ ಒಪ್ಪಿಗೆಯನ್ನು ಪಡೆದುಕೊಳ್ಳದೆ ಈ ರೀತಿಯಾಗಿ ಕೈ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಬಿಡದಿ ಟೌನ್ಶಿಪ್ಪನ್ನು ಈ ರೀತಿಯಾಗಿ ಅಕ್ರಮವಾಗಿ ವಶಪಡಿಸ್ಕೊಳ್ಳೇಬೇಕು ಅಂತ ಹೇಳಿ ಪಣ ತೊಟ್ಟಿದಂಥ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆ ಸರಿ ಇಲ್ಲ ಅನ್ನೋದು ಜನ ಮಾತನಾಡ್ಕೊಳ್ತಾ ಇರುವಂಥ ವಿಚಾರ. ವೀಕ್ಷಕರೇ, ನೋಡೋಣ ಏನಾಗುತ್ತೆ. ಅಲ್ಲಿವರೆಗೂ ಬಿಡದಿಯ ಟೌನ್ಶಿಪ್ ವಿಚಾರ ನೋಡ್ತಾ ಹೋಗೋಣ. ಸೊ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.